ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಪ್ಯಾಟೆ ಮಂದಿಯ ಮುಂದೆ ನಮ್ಮ ಹಳ್ಳಿ ಹೈದ್ನೊಬ್ಬ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋ ಅಂತೆ ಈಗ ಇಡೀ ರಾಜ್ಯದ ಕ್ರಶ್ ಆಗಿದ್ದಾನೆ ಅಂದ್ರೆ ತಪ್ಪಾಗಲ್ಲ. ಆತನ ಜವಾರಿ ಉತ್ತರ ಕರ್ನಾಟಕದ ಮಾತುಗಳು, ಸರಳತೆ, ಅವನ ಉಡುಗೆ ತೊಡುಗೆ ನಡುಗೆ ಮತ್ತು ಆತನ ಮುಕ್ತ ಮನಸ್ಸಿನ ಗುಣಗಳಿಗೆ ಮನಸೋತವರು ಸಾವಿರಾರು. ಪಾತ್ರಧಾರಿ ಒಂದಾದಂತ ಒಂದು ವ್ಯಕ್ತಿತ್ವ ದಾರ ಇದೆ. ಒಂದು ದಾರಿ ಕೊಟ್ಟ ಅವತ್ತಿನಿಂದ ಇವತ್ತಿನವರೆಗೂ ಸಿಂಪ್ಲಿಸಿಟಿನ ಮೇಂಟೈನ್ ಮಾಡ್ಕೊಂಡು ಬಂದಿರೋದು, ಎದ್ದು ಮೇಲೂ ಕಾಪಾಡ್ಕೊಂಡಿರೋದು ವಿಶೇಷ. ದಿನ ಆಡಿಸಿ ಬಿಟ್ಟ ನೀನು ಹಿಂಗೆ ಇರಬಹುದು, ನಿಮ್ಗೆ ಸಲ್ಯೂಟ್ ಕಂಡಿದ್ದೀನಿ. ಕೊನೆಗೆ ನನ್ನ ಒಬ್ಬ ಕುರಿ ಕಾಯೋ ಹುಡುಗ ಇದೀಗ ರಾಜ್ಯದ ಮನೆ ಮನೆಯ ಮಗ ಆಗಿದ್ದು ಕೂಡ ಇತಿಹಾಸವೇ ಸರಿ. ಅರೆ ಅದ್ಯಾರಪ್ಪ ಆ ಹಳ್ಳಿ ಹೈದ ಅಷ್ಟೊಂದು ಕರುನಾಡು ಜನರ ಮನದಲ್ಲಿ ಮನೆ ಮಾಡಿದವನು ಅಂತೀರಾ? ಅವನೇ ಒನ್ ಅಂಡ್ ಓನ್ಲಿ ದಿ ಫೇಮಸ್ ಹಾವೇರಿ ಜಿಲ್ಲೆಯ ಹೈದ ಹನುಮಂತ ಲಮಾಣಿ. ಇಂದು ಆತನ ಜೀವನದ ಕೆಲವು ಇಂಟ್ರೆಸ್ಟಿಂಗ್ ಸ್ಫೂರ್ತಿದಾಯಕ ಸಂಗತಿಗಳು ತೋರಿಸ್ತೀವಿ ನೋಡಿ. ಚಲೋ ಆಯ್ತು ಸರ್, ಚಲೋ ಆಯ್ತ್ರಿ, ಊಟ ಮಾಡಮ್ ಬರ್ರಿ. ಅಷ್ಟು ಕಷ್ಟಪಟ್ಟು ಬರ್ತಾರೆ ಮತ್ತೆ ಇಲ್ಲಿಗೆ. ನಾನು ಕಷ್ಟಪಟ್ಟು ಬಂದಿನ ಮರ ಊರಿಂದ ಬಂದಿನ. ಜಳಕ ಮಾಡ್ಲಿಕ್ಕೆ ಲ್ಯಾಮಿನೇಷನ್ ಮಾಡ್ತಾರ. ಮಗಳೇ ನಿನ್ನ ಮಾವನ ಸವಾಸನ ಮಾಡೋ. ಹೌದು, ಹನುಮಂತ ಲಮಾಣಿ ತಾಂಡಾಗ ಒಬ್ಬ ಸಿಂಗರ್ ಆಗಿ ಜನರ ಮೆಚ್ಚುಗೆಗೆ ಅಷ್ಟೇ ಪಾತ್ರವಾಗಿಲ್ಲ. ಒಂದು ಕಾಲದಲ್ಲಿ ಕನ್ನಡ ಬಿಗ್ ಬಾಸ್ ಶೋ ಅಂದ್ರೆ ಅಲ್ಲಿ ಸ್ಯಾಂಡಲ್ವುಡ್ ಮೋಹಕ ನಟ ನಟಿಯರು ಅಷ್ಟೇ ಇರ್ತಾರೆ ಅಂತ ಒಂದ್ ಮಾತಿತ್ತು. ಅವರ ನಾಟಕೀಯ ಆಟಗಳನ್ನ ಜನರು ನೋಡ್ಲೇಬೇಕಿತ್ತು. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ವಿಜೇತರಾಗುವ ಮೂಲಕ ಹೊರಹೊಮ್ಮಿದ್ದಾರೆ. ಬರೋಬ್ಬರಿ 2 ಕೋಟಿ ವೋಟ್ಗಳನ್ನ ಪಡೆದು ಬಿಗ್ ಬಾಸ್ ನಲ್ಲಿ ಕರುನಾಡಿಗೆ ಬಾಸ್ ಆದ ಹನುಮಂತ ಬರುವ ಮುನ್ನ ಹನುಮಂತನಲ್ಲಿದ್ದ ಸರಳತೆ, ಮುಗ್ಧತೆ, ಮಾತಿನ ದಾಟಿ ಹಾಗೂ ಅದರಲ್ಲೂ ಇವರ ಕಂಠ ಸಿರಿಗೆ ಸುಮಾರು ಜನರಿಗೆ ಮೆಚ್ಚುಗೆಯಾಗಿತ್ತು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೂ ಕೂಡ ಅದೆಷ್ಟೋ ಜನರಿಗೆ ಹನುಮಂತನ ಸರಳತೆ ಕೈಗನ್ನಡಿಯಾಗಿದೆ. ಮೊದಲೇ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದ ಹನುಮಂತ ಕೋಟಿಗಟ್ಟಲೆ ಓಟು ಪಡೆದು ಕರ್ನಾಟಕದ ಹೆಮ್ಮೆಯ ಮಗನಾಗಿ ಬಿಗ್ ಬಾಸ್ ವಿನ್ನರ್ ಆಗಿ ಮಿಂಚಿದ್ದಾರೆ. ಇದಕ್ಕೆ ಅನ್ನೋದು ಮಾಡುವ ಕೆಲಸದಲ್ಲಿ ನಿಯತ್ತಿದ್ರೆ ಫಲಾಫಲ ಯಾರು ಸ್ವತ್ತು ಅಲ್ಲ ಅನ್ನೋದಕ್ಕೆ ಈ ಹನುಮಂತ ಸಾಕ್ಷಿ ಅನ್ಬೋದು. ಕೇವಲ ಕುರಿ ಕಾಯುವರು ಅಂತ ಅಲ್ಲಗಳೆಯುವ ಮನಸ್ಥಿತಿಗೆ ಹನುಮಂತನ ಜೀವನ ಶೈಲಿ ಈಗ ಮಾದರಿ ಸರಿ. ಹೌದು, ತಾನೊಬ್ಬ ಅತಿ ಬಡವ ಎಂಬುದನ್ನ ತಿಳಿದ್ರೂ ಕೂಡ ಯಾವುದೇ ಸಿಂಪತಿ ಕಾರ್ಡ್ ಉಪಯೋಗಿಸದೆ ತನ್ನ ಸಿಂಪ್ಲಿಸಿಟಿ ಮೂಲಕ ಸರಿಗಮಪ ಕಾರ್ಯಕ್ರಮ ವೇದಿಕೆಗೆ ಬಂದವನು ಹನುಮಂತ. ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೆಲವು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಹನುಮಂತ ಎಲ್ರ ಮನಸ್ಸನ್ನ ಗೆಲ್ಲುವ ನಯವಾದ ಕಂಠದ ಗಾಯಕ. ಕುರಿ ಕಾಯುವುದೇ ಕಾಯಕವಾಗಿತ್ತು. ಕುರಿ ಮೇಯಿಸುವಾಗ ಹಾಡುಗಳನ್ನ ಹಾಡ್ತಿದ್ರು. ಆತನ ವೈರಲ್ ಜನಪದ ಹಾಡುಗಳು ಅವನಿಗೆ ಗೊತ್ತಿಲ್ಲದೆ ಅದು ಜಿ ಕನ್ನಡದ ಸರಿಗಮಪ ವೇದಿಕೆವರೆಗೂ ಕರೆದುಕೊಂಡು ಬಂತು.
ಫೇಮಸ್ ಮ್ಯೂಸಿಷಿಯನ್ ಹಂಸಲೇಖ ಹಾಗೂ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಮತ್ತು ರಾಜೇಶ್ ಕೃಷ್ಣನ್ ಅವರಿಂದಲೂ ಹನುಮಂತ ಶಬ್ಬಾಸ್ಗಿರಿ ಪಡೆದುಕೊಂಡ. ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ. ಬಳಿಕ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ವಿಜೇತನಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ತಮ್ಮ ಮುಗ್ಧತೆ, ನ್ಯಾಯಯುತ ಆಟದಿಂದ ಉಳಿದ ಸ್ಪರ್ಧಿಗಳನ್ನೆಲ್ಲ ಹಿಂದಿಕ್ಕಿ ವಿನ್ನರ್ ಆಗಿದ್ದು ರೋಚಕವೇ ಸರಿ. ಹನುಮಂತ ಲಮಾಣಿ ಮೂಲತಃ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದವರು. 1993 ಅಕ್ಟೋಬರ್ ಅಂದು ಜನಿಸಿರುವ ಇವರು ಶಿಕ್ಷಣದಲ್ಲಿ ಡಿಗ್ರಿ ಅಂದ್ರೆ ಕುರಿ ಕಾಯೋದು ಅಂತ ಹೇಳುವ ಈ ಹನುಮಂತ ತಮ್ಮ ಧ್ವನಿಯಿಂದಲೇ ಮೊದಲು ಗುರುತಿಸಿಕೊಂಡವರು. ಚಿಕ್ಕಂದಿನಿಂದಲೇ ಹಾಡೋದನ್ನ ಕಲಿತಿರುವ ಇವರು ಗ್ರಾಮೀಣ ಪ್ರದೇಶದ ಜಾನಪದ ಹಾಡುಗಳಿಂದ ಎಲ್ಲರ ಪ್ರೀತಿ ಗಳಿಸಿದ್ದಾರೆ. ಭಜನಾ ಗೀತೆಗಳು, ಜಾನಪದ ಗೀತೆಗಳನ್ನ ಹಾಡಿ ಮೋಡಿ ಮಾಡುವ ಹನುಮಂತ ಈಗ ಸೆಲೆಬ್ರಿಟಿ ಲೆವೆಲ್ಗೆ ಮಿಂಚುತ್ತಿರೋದು ವಿಶೇಷ. ಬಾಬಾ ರೋಗ ಜವದನ ನಿನ್ನ ನಂಬಿ ಬಂದೆನೋ ನಾನ, ಬಾರಯ್ಯ ಗೌರಿ ಪುತ್ರನ ನಿನ್ನ ಕಂದ ಬಂದೆನೋ ನಾನ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹನುಮಂತ ತಮ್ಮ ನೈಜ ಹಾಸ್ಯದ ಮೂಲಕ ರಂಜಿಸ್ತಾರೆ. ಅದರಲ್ಲೂ ವಿಶೇಷ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವ ಸಮಯದಲ್ಲಿ ಹಠಾತ್ ಆಗಿ ತಾಯಿಯ ಅಗಲುವಿಕೆಯ ಸುದ್ದಿಯನ್ನ ಅರಗಿಸಿಕೊಳ್ಳಲಾಗದೆ ಶೋವನ್ನ ನಡೆಸಿಕೊಟ್ಟ ನಟ ಸುದೀಪ್ ಅವರ ಮನಸ್ಸಿನ ಭಾರವನ್ನ ಕೊಂಚ ನಿರಾಳ ಮಾಡಿದ ಕೀರ್ತಿ ಹನುಮಂತನಿಗೆ ಸಲ್ಲುತ್ತದೆ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ಪ್ರತಿ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಹನುಮಂತನ ಹಾಸ್ಯಕ್ಕೆ ಸುದೀಪ್ ವೇದಿಕೆ ಮೇಲೆ ಹೊಟ್ಟೆ ಹಿಡಿದು ನಕ್ಕಿದ್ದು ಇದೇ ಮೊದಲ ಬಾರಿಗೆ ಅನ್ನುವಂತೆ ಇತ್ತು. ಹನುಮಂತನ ಜೀವನ ಶೈಲಿಯೂ ಕೂಡ ಸುದೀಪ್ ಅವರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಕೂಡ ಸುಳ್ಳಲ್ಲ. ಒಟ್ಟಾರೆ ರಾಜ್ಯದಲ್ಲಿ ಈಗ ಬಹಳ ಸುದ್ದಿಯಲ್ಲಿ ಇರುವುದು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾಣಿ. ಹಳ್ಳಿ ಹಕ್ಕಿ ಹನುಮಂತ ಇತಿಹಾಸದಲ್ಲಿಯೇ ಓರ್ವ ವೈಲ್ಡ್ ಕಾರ್ಡ್ ಸ್ಪರ್ಧೆ ವಿನ್ನರ್ ಆಗಿರೋದು ಇದೇ ಮೊದಲು. ಹನುಮಂತನ ಈ ಯಶಸ್ಸು ಜಾನಪದ ಗಾಯಕರಾಗಿ ರಿಯಾಲಿಟಿ ಶೋಗಳಲ್ಲಿ ಮಿಂಚುವ ತಾರೆಯಾಗಿ ಬೆಳೆದಿದ್ದು ಇವರ ಸರ್ವತೋಮುಖ ಪ್ರತಿಭೆಯ ಉದಾಹರಣೆ ಎನ್ನಬಹುದು. ಈ ಮೂಲಕ ಹನುಮಂತನ ಸಾಧನೆ ಹೀಗೆ ಮುಂದುವರಿಯಲಿ, ಇವರು ಕಂಡ ಕನಸುಗಳು ನನಸಾಗಲಿ ಅನ್ನೋದು ಕೂಡ ನಮ್ಮ ಆಶಯ. ಒಟ್ಟಾರೆ ರಾಜ್ಯದಲ್ಲಿ ಈಗ ಬಹಳ ಸುದ್ದಿಯಲ್ಲಿರುವುದು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾಣಿ. ಹಳ್ಳಿ ಹಕ್ಕಿ ಹನುಮಂತ ಇತಿಹಾಸದಲ್ಲಿಯೇ ಓರ್ವ ವೈಲ್ಡ್ ಕಾರ್ಡ್ ಸ್ಪರ್ಧೆ ವಿನ್ನರ್ ಆಗಿರೋದು ಇದೇ ಮೊದಲು. ಹನುಮಂತನ ಈ ಯಶಸ್ಸು ಜನಪದ ಗಾಯಕರಾಗಿ ರಿಯಾಲಿಟಿ ಶೋಗಳಲ್ಲಿ ಮಿಂಚುವ ತಾರೆಯಾಗಿ ಬೆಳೆದಿದ್ದು ಇವರ ಸರ್ವತೋಮುಖ ಪ್ರತಿಭೆಯ ಉದಾಹರಣೆ ಎನ್ನಬಹುದು. ಈ ಮೂಲಕ ಹನುಮಂತನ ಸಾಧನೆ ಹೀಗೆ ಮುಂದುವರಿಯಲಿ, ಇವರು ಕಂಡ ಕನಸುಗಳು ನನಸಾಗಲಿ ಎಂದು ನಾವು ಕೂಡ ಆಶಿಸ್ತೇವೆ.